ರೀ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ, ದುಡ್ಡು ಬೇಕು. ಮನೆಯಲ್ಲಿ ವಿಗ್ರಹ ಕಳ್ಳತನ ಆಗಿದೆ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನಿನಗೆ ಸೀರೆ ಶೋಕಿನಾ? ಶೋಕಿ ಅಂತೆಲ್ಲ ಯಾಕ್ರಿ ಹೇಳ್ತೀರಾ? ಆಫ್ಟರ್ ಆಲ್ ಒಂದು ಸೀರೆ ಕೊಡ್ಸಿ ಅಂತ ಕೇಳ್ತಾ ಇರೋದು, ಚಿನ್ನ ಬೆಳ್ಳಿ ಕೊಡ್ಸಿ ಅಂತಲ್ಲ. ಸೀರೆ ಮಾರೋಳನ್ನ ನಿಮ್ಮಪ್ಪ ಬೈದ್ ಕಳ್ಸಿದ್ರು ಅಂತದ್ರಲ್ಲಿ ಅವರೇ ಮತ್ತೆ ಕರ್ಸಿದ್ದಾರೆ. ಹೆಂಡತಿದೊಂದು ಚಿಕ್ಕ ಆಸೆನೂ ಪೂರೈಸೋದಕ್ಕಾಗಲ್ವಾ ನಿಮಗೆ? ಈಗ ನಾನು ಮಾಡ್ಕೊಂಡು ಕೂತಿರೋ ಸಾಲನೂ ನಿನ್ನ ಆಸೆ ಪೂರೈಸೋದಕ್ಕೆ. ಆದರೆ ಪೂರೈಸಿಲ್ವೇ? ಎಷ್ಟೊಂದು ದುರಾಸೆ ಕಣೆ ನಿನಗೆ. ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಲ್ಲ. ಅದೇ ಮುಂಚೆ ನಿನಗೆ ಇಷ್ಟೊಂದು ಡಿಮಾಂಡ್ ಇರುತ್ತೆ ಅಂತ ಗೊತ್ತಾಗಿದ್ದಿದ್ರೆ ನಿನ್ನ ಮದುವೆನೇ ಮಾಡ್ಕೊತಿರ್ಲಿಲ್ಲ. ನನ್ನ ಬಿಟ್ರೆ ಯಾವ ದಡ್ಡಿನೂ ನಿಮ್ಮನ್ನ ಮದುವೆ ಆಗೋಕೆ ಒಪ್ಕೋತಾ ಇರಲಿಲ್ಲ. ಎಷ್ಟು ಮಾತಾಡ್ತೀಯ ನೀನು? ನನ್ನ ಟೆನ್ಷನ್ ನನಗೆ. ಅಪ್ಪನ ಮನೆಗೆ ಹೋಗಿದ್ದೆ, ಮತ್ತೆ ಯಾಕೆ ವಾಪಸ್ ಬರೋದಕ್ಕೆ ಹೋದೆ? ನಿಮ್ಮಮ್ಮ ಫೋನ್ ಮಾಡಿ ವಿಗ್ರಹ ಕಳೆದೋಗಿದೆ ಅಂತ ಗೋಳಾಡಿದ್ರು, ಅದಕ್ಕೆ ಬಂದಿದ್ದು. ಗಂಡನ ಮನೇಲಿ ಎಲ್ಲರೂ ದುಃಖದಲ್ಲಿದ್ದಾರೆ ಅಂತ ತವ್ರ ಮನೆ ಸುಖನೇ ಬಿಟ್ಬಿಟ್ಟು ಬಂದೆ. ಅಪ್ಪನ ಮನೇಲಿ ರಾಜ್ಕುಮಾರಿ ಅಂತ ಬದುಕು, ಆದ್ರೆ ಗಂಡನ ಮನೇಲಿ ಆಫ್ಟರ್ ಆಲ್ ಒಂದು ಸೀರೆ ತಗೊಳಕ್ಕೂ ಭಿಕ್ಷೆ ಬೇಡಬೇಕು. ನನಗೂ ಸಾಕಾಗೋಗಿದೆ. ಹೇಳ್ಕೊಳಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ನೀವು. ಆದ್ರೆ ಈಗ ನಿಮಗೆ ಕೆಲಸ ಇಲ್ಲ, ಹೆಂಡತಿ ಎಲ್ಲಾ ಖರ್ಚಿಗೂ ಅಪ್ಪನ ಮೇಲೆ ಡಿಪೆಂಡ್ ಆಗ್ತೀರಾ. ನನಗಿಂತ ಆ ಸುಮ್ಮನೆ ಅದೃಷ್ಟ ಮಾಡಿದಾಳೆ ಅನ್ಸುತ್ತೆ. ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ ನೋಡು. ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಬದುಕು ಹಾಕಿದ್ರೆ ಬದುಕೋ, ಇಲ್ಲಾಂದ್ರೆ ಹೋಗ್ತಾ ಇರೋ ನಿಮ್ಮ ಅಪ್ಪನ ಮನೆಗೆ. ಈ ಸರಿ ಅಂತೂ ಅಮ್ಮನಿಗೆ ಹೇಳ್ಬಿಡ್ತೀನಿ, ಅವಳನ್ನ ಕರೆಕ್ ಹೋಗಬೇಡ ಅಂತ. ಹೇಳ್ತೀರಾ ರೀ? ಹೇಳ್ದೆ ಇನ್ನೇನು ಮಾಡ್ತೀರಾ? ಚಿಕ್ಕ ಸೊಸೆ ತಮ್ಮ ಡ್ರಗ್ ಅಡಿಕ್ಟ್. ಬಿಸ್ನೆಸ್ ಶುರು ಮಾಡೋಕ್ಕೆ ಹಣದ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ಕಳ್ತನಕ್ಕೂ ರೆಡಿ ಇದ್ದ. ಇನ್ನು ದೊಡ್ಡ ಮಗ ಭರತ್ಗೆ ಕೆಲಸನೇ ಇಲ್ಲ, ಅವ್ರಿಗೂ ಹಣದ ಅವಶ್ಯಕತೆ ಇತ್ತು. ಅದಕ್ಕೆ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ಲ, ಫಸ್ಟ್ ಏಟ್ ಆಗಿದ್ದಾರೆ. ಈ ಕಡೆಗೆ ಕಾಂಚನಾಗೆ ವಿಗ್ರಹ ಕಳ್ತನ ಆಗಿರೋದ್ರ ಬಗ್ಗೆ ಸಣ್ಣ ಆತಂಕನೂ ಇಲ್ಲ. ಈ ಮೂವರಲ್ಲಿ ಯಾರು ವಿಗ್ರಹ ಕದ್ದಿರ್ಬೋದು? ಈಗೇನು ಕೊಡ್ತೀರಾ ಕೊಡಲ್ಲ? ಯಾರು ಯಾರದು?